ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕಾವ್ಯ. ನಾನಿವತ್ತು ಸಂಬಂಧ ಅಂದರೆ ಏನು ಅದ್ರ ಬಗ್ಗೆ ಮಾತಾಡಬೇಕು ಅಂತ ಇದ್ದೀನಿ. ಕೆಲವೊಂದು ಸಂಬಂಧಗಳು ಸುಮ್ಮನೆ ಮಾತಿನ ವಿಷಯದಲ್ಲೇ ತುಂಬಾ ದೂರ ಆಗೋಗ್ತವೆ. ಅದು ಯಾಕೆ ಆಗಾಗತ್ತೋ ಗೊತ್ತಿಲ್ಲ. ಮಾತನ್ನ ಸದ್ರೆ ಬಿಟ್ಬಿಟ್ರೆ ಹಾಗಾಗತ್ತೋ, ಮಾತನ್ನ ಹಿಡಿತದಲ್ಲ ಇಟ್ಟರೆ ಹಾಗಾಗತ್ತೋ ಗೊತ್ತಿಲ್ಲ. ಒಟ್ಟು ನಾನು ಹೇಳ್ತಾ ಇದ್ದೀನಿ ಕೇಳಿ. ನಾನು ನಿಮಗೆ ಒಂದು ಚಿಕ್ಕವಳಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ. ಸಂಬಂಧ ಅಂದರೆ ಏನು? ಈಗ ಇದ್ರ ಬಗ್ಗೆ ಯಾರಿಗೆ ಎಷ್ಟು ಗೊತ್ತೋ ಗೊತ್ತಿಲ್ಲ, ಆದರೆ ನನಗೆ ಗೊತ್ತಿದ್ದಷ್ಟು ನಾನು ಹೇಳ್ತೇನೆ. ಈಗ ಒಂದು ಫ್ಯಾಮಿಲಿ, ಅದರಲ್ಲಿ ಅಪ್ಪ ಅಮ್ಮ, ಇಬ್ಬರು ಮಕ್ಕಳು, ಅಣ್ಣ ತಮ್ಮ, ಅಥವಾ ಇಬ್ಬರು ಮೂರು ಅಕ್ಕ ತಂಗಿಯರು, ಅಥವಾ ಅಣ್ಣ ತಂಗಿ ಮತ್ತು ಅಕ್ಕ ತಮ್ಮರು ಎಲ್ಲರೂ ಇರ್ತಾರೆ, ಹೌದು ಅಲ್ವಾ? ಇದರಲ್ಲಿ ಅಜ್ಜ ಅಜ್ಜಿ ಅಂತಲೂ ಇರ್ತಾರೆ. ಕೆಲವ್ರ ಫ್ಯಾಮಿಲಿಲಿ ಅಜ್ಜ ಅಜ್ಜಿ ಇರ್ತಾರೆ, ಕೆಲವ್ರ ಫ್ಯಾಮಿಲಿ ಇರಲ್ಲ ಅಲ್ವಾ? ಆದರೆ ಈಗ ಮೊದಲು ಅಣ್ಣ ತಮ್ಮರ ಬಗ್ಗೆ ಮಾತಾಡೋಣ. ಅಪ್ಪ ಅಮ್ಮ ಅಣ್ಣ ತಮ್ಮ ಅದೊಂದು ಫ್ಯಾಮಿಲಿ, ಓಕೆನಾ? ಅದು ಒಂದು ಕುಟುಂಬ. ಅದರಲ್ಲಿ ಚೆನ್ನಾಗೇ ಇರ್ತಾರೆ ಅಪ್ಪ ಅಮ್ಮ ಅಣ್ಣ ತಮ್ಮ. ಅವರಿಬ್ಬರು ಎರಡು ಮಕ್ಕಳು, ಒಂದು ಸಂಸಾರ ಚೆನ್ನಾಗಿರ್ತಾರೆ, ಬೆಳೀತಾರೆ, ದೊಡ್ಡವರಾಗ್ತಾರೆ, ಮದುವೆ ವಯಸ್ಸಿಗೆ ಬರ್ತಾರೆ. ಅಲ್ಲಿ ತನಕ ಎಲ್ಲ ಚೆನ್ನಾಗಿರತ್ತೆ. ಮದುವೆ ಆದಮೇಲೆ, ಮದುವೆಗೆ ಹೊಸದ್ರಲ್ಲಿ ಎಲ್ಲ ಚೆನ್ನಾಗಿರತ್ತೆ. ಆಮೇಲೆ ನಿಧಾನವಾಗಿ ಶುರು ಆಗತ್ತೆ ಜಗಳ. ಅದರಲ್ಲಿ ಅಣ್ಣ ತಮ್ಮದು ತಪ್ಪಿರುತ್ತೋ ಅಥವಾ ಬಂದಂಥ ಸೊಸೆಯರು ತಪ್ಪಿರುತ್ತೋ ಗೊತ್ತಿಲ್ಲ. ಇಬ್ಬರು ಬೇರೆ ಬೇರೆ ಇರ್ತಾರೆ. ಸರಿ, ಬೇರೆ ಬೇರೆ ಇರಲಿ, ಯಾಕಂದರೆ ಅವ್ರದ್ದು ಒಂದು ಫ್ಯಾಮಿಲಿ ಇರುತ್ತೆ, ಮುಂದೆ ಅವರಿಗೂ ಮಕ್ಕಳಾಗತ್ತೆ. ಹಾಂ, ಬೇರೆ ಬೇರೆ ಇರಲಿ, ಓಕೆ. ಆದರೆ ಬೇರೆ ಬೇರೆ ಇರೋಕ್ಕೆ ಜಗಳನೇ ಯಾಕೆ ಆಡಬೇಕು? ಜಗಳ ಆಡಿನೇ ಬೇರೆ ಬೇರೆ ಆಗಿರ್ತಾರೆ ಹೊರತು, ಅದೇ ಕೂತು ಮಾತಾಡಿ ಬೇರೆ ಬೇರೆ ಆಗ್ಬೋದಲ್ವಾ? ಹಾಂ, ಇಲ್ಲ, ಜಗಳ ಆಡಿನೇ ಬೇರೆ ಬೇರೆ ಆಗಬೇಕು. ಅದ್ರ ಮಧ್ಯೆ ಸುಮ್ಮನೆ ಜಗಳ ಆಡಿದ್ರೆ ಆದರೂ ಅವ್ರು ಸುಮ್ಮನೆ ಇರ್ತಾರಾ? ಇರೋದಿಲ್ಲ. ಅವ್ರ ಮಕ್ಕಳನ್ನ ಇವ್ರ ಮನೆಗೆ ಕಳಿಸಲ್ಲ, ಇವ್ರ ಮಕ್ಕಳನ್ನ ಅವ್ರ ಮನೆಗೆ ಕಳಿಸಲ್ಲ, ಹೌದು ತಾನೆ? ಅದು ಯಾಕೆ ಆ ಥರ ಮಾಡಬೇಕು? ಈಗ ಹುಡ್ತಾ ಅಣ್ಣ ತಮ್ಮರು ಒಟ್ಟಿಗೆ ಬೆಳೆದಿದ್ದಾದ್ಮೇಲೆ ಅದು ಒಂದೇ ರಕ್ತ ಆಗಿರತ್ತೆ ಅಲ್ವಾ? ಈಗ ನಿಮ್ಮ ಫ್ಯಾಮಿಲಿಲಿ ನಿಮ್ಮ ಮಕ್ಕಳು ಮತ್ತು ನಿಮ್ಮ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಅವರಿಬ್ಬರು ನಿಮ್ಮ ಮಕ್ಕಳೆಲ್ಲ ಒಟ್ಟಿಗೆ ಬೆಳೆದ್ರೆ ಅವರಿಗೂ ಸಂಬಂಧ ಅಂದರೆ ಅರ್ಥ ಆಗತ್ತೆ ಅಲ್ವಾ? ನೀವು ಇವಾಗಲೇ ಅಣ್ಣ ತಮ್ಮಂದ ಸಂಬಂಧದಿಂದ ಅವ್ರನ್ನ ದೂರ ಮಾಡಿದ್ರೆ ಅಂದರೆ ಅವ್ರಿಗಿನ್ನು ಮುಂದೆ ಸಂಬಂಧದ ಬೆಲೆ ಏನು ಅಂತ ಹೇಗೆ ಗೊತ್ತಾಗತ್ತೆ ಅಲ್ವಾ? ಈಗ ಎಷ್ಟೋ ವಿಷಯಗಳು ನಾನಿವೆಲ್ಲ ನನ್ನ ಕಣ್ಣಾರೆ ನಾನು ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಬಿಟ್ಟರೆ ಬೇರೆ ಯಾವ ಉದ್ದೇಶದಿಂದನೂ ಹೇಳ್ತಾ ಇಲ್ಲ. ಅವರಿಬ್ರು ಜಗಳ ಆಡಿರ್ತಾರೆ, ಅವ್ರ ಮಕ್ಕಳಿರ್ತಾರೆ, ಹಾಂ ನೀವು ಅವ್ರ ಮನೆಗೆ ಹೋಗಬೇಡಿ, ಹಾಂ ನೀವು ಅವ್ರ ಮನೆಗೆ ಹೋಗಬೇಡಿ ಅಂತಿರ್ತಾರೆ. ಆದರೆ ನೀವು ಜಗಳ ಆಡೋದ್ರಲ್ಲಿ ಪಾಪ ಮಕ್ಳು ಏನು ಮಾಡ್ಕೊಂಡಿರ್ತಾರೆ? ಅವ್ರಿಗೆ ಏನು ತಪ್ಪು ಏನು ಸರಿ ಅಂತ ಈಗಲೇ ಏನು ಗೊತ್ತಿರತ್ತೆ? ನೀವಲ್ವಾ ತಿದ್ದಿ ತಿಳಿಸಿ ಬುದ್ಧಿ ಹೇಳಬೇಕಾಗಿರೋದು. ಈಗಲೇ ನೀವೇ ಅವರಿಗೆ ಬೇರೆ ಬೇರೆ ಇರೋದನ್ನು ಹೇಳಿಕೊಟ್ರೆ ಆದಮೇಲೆ ನಿಮಗೂ ಕೂಡ 2 ಮಕ್ಕಳಾಗಿ, ಅವರು 2 ಗಂಡು ಮಕ್ಕಳಾಗಿದ್ದರೆ ಅಂದ್ಕೊಳ್ಳಿ, ಇಲ್ಲ 2 ಗಂಡು 1 ಹೆಣ್ಣಾಗಿದೆ ಅಂದ್ಕೊಳ್ಳಿ, ಆಗ ಅವೇ ಗಂಡು ಮಕ್ಕಳು ಮತ್ತೆ ಅವರಿಬ್ಬರ ಮಧ್ಯೆ ಜಗಳ ಆಡಿ ಅವರು ಅದೇ ಬುದ್ಧಿನೇ ಕಲಿಯೋದಿಲ್ವಾ? ಮತ್ತು ಅದೇ ಬುದ್ಧಿ ಕಲಿತಾರೆ, ಮತ್ತು ಅವರೇ ದೂರ ಆಗ್ತಾರೆ. ಈ ಮಧ್ಯದಲ್ಲಿ ಸಂಬಂಧ ಅನ್ನೋದು ಎಲ್ಲಿ ಉಳಿಯತ್ತೆ ಅಲ್ವಾ? ಹಾಂ, ಎಷ್ಟೊಂದು ಹೇಳ್ತಾರೆ, ಸಂಬಂಧಗಳೆಲ್ಲಿರತ್ತೆ, ಹಂಗಿರತ್ತೆ ಹಿಂಗಿರತ್ತೆ ಅಂತ. ಎಷ್ಟೊಂದು ಸಂಬಂಧಗಳಲ್ಲಿ ಅದೇ ನಾವು ಮಾಡ್ಕೊಳ್ಳೋದು ತಪ್ಪು. ಯಾಕಂತ ಸಂಬಂಧಗಳಿಗೆ ಬೆಲೆ ಕೊಡಬೇಕು, ಬೆಲೆ ಕೊಡದೆ ಅದನ್ನ ಬಿಡಬಾರ್ದು ಯಾವ ಕಾರಣಕ್ಕೂ. ಹಾಗಂತ ಹೇಳಿ ಎಲ್ಲ ಮಾತನ್ನು ತಪ್ಪು ಅಂತ ನಾನು ಹೇಳೋದಿಲ್ಲ, ಎಲ್ಲ ಮಾತನ್ನು ಸರಿ ಅಂತಲೂ ಹೇಳೋದಿಲ್ಲ. ಯಾರ್ಯಾರು ಹೆಂಗೆ ಅನುಸರಿಸ್ಕೊಂಡು ಹೋಗ್ತಿರೋ ಅದ್ರ ಮೇಲೆ ಡಿಸೈಡ್ ಆಗಿರತ್ತೆ ಹೊರತು ಬೇರೆ ಏನೂ ಇಲ್ಲ ಅಲ್ವಾ? ಹಾಗಾಗಿ ಇವಾಗಲೇ ಒಂದು ಫ್ಯಾಮಿಲಿ ಯಾರೇ ಆಗಿರಲಿ ಏನೇ ಆಗಿರಲಿ ಇರೋ ಅಷ್ಟು ದಿನ, ಈಗ ಇದ್ದಾಗ ಯಾರೂ ಲೆಕ್ಕ ಹಾಕಲ್ಲ. ಅದೇ ಸಂಬಂಧದಲ್ಲಿ ಅಣ್ಣನ ತಮ್ಮನ ಒಬ್ಬರು ಸತ್ತೋದ್ರು ಅಂದರೆ ಸಾಕು, ಆಗ ಸಂಬಂಧದ ಬಗ್ಗೆ ನನ್ನ ಅಣ್ಣ ಸತ್ತೋದ, ನನ್ನ ತಮ್ಮ ಸತ್ತೋದ ಅಂತ ಆಗ ಮುಗಿಬಿದ್ದು ಅವ್ರ ಫ್ಯಾಮಿಲಿಲಿ ಹತ್ತು ಕರೆದು ರಾಣ ರಂಪ ಮಾಡೋಕ್ಕಿಂತ ಮುಂಚೆನೇ ಆ ಸಂಬಂಧನ ಸ್ವಲ್ಪ ಉಳಿಸ್ಕೊಂಡಿದ್ದು ಚೆನ್ನಾಗಿರ್ಬೋದಲ್ವಾ? ಅದಕ್ಕೂ ಜಗಳ. ಅದಾದಮೇಲೆ ಅಪ್ಪ ಅಮ್ಮಂಗೂ ಜಗಳ ಆಡ್ತಾರೆ. ಅಪ್ಪನ ನಾನು ನೋಡ್ಕೋಬೇಕು, ನೀನು ನೋಡ್ಕೋಬೇಕು. ಎಷ್ಟೋ ಅಪ್ಪ ಅಮ್ಮನ ಅನಾಥಾಶ್ರಮಕ್ಕೂ ಸೇರಿಸ್ತಾರೆ, ಪ್ರತಿಯೊಂದು ಇದಕ್ಕೂ ಇದನ್ನ ಮಾಡ್ತಾರೆ. ಯಾಕೆ ಆ ಥರ ಅಂದ್ಕೋಬೇಕು? ಅಣ್ಣ ತಮ್ಮರು ಆಗ ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ಅವರು ಯೋಚನೆ ಮಾಡಿಲ್ಲ ಅಲ್ವಾ? ಅದೇ ಅಪ್ಪ ಅಮ್ಮ
ಈಗ ಒಬ್ಬ ಮಗ ನೀನು ನೋಡ್ಕೊ, ಒಬ್ಬ ಮಗ ನಾನು ನೋಡ್ಕೋತೀನಿ ಅಂತ ಅವ್ರು ಬೇರೆ ಬೇರೆ ಮಾಡಿದರೆ ಈಗ ನೀವು ಬೇರೆ ಬೇರೆ ಆಗಿರ್ತಿದ್ರಾ? ಇಲ್ಲ. ಈಗ ಅಪ್ಪ ಅಮ್ಮ ಎಲ್ಲೇ ಇರಲಿ, ಹೆಂಗೆ ಇರಲಿ, ನಮ್ಮ ಜೊತೆನಾದ್ರು ಇರಲಿ, ಅಣ್ಣನ ಜೊತೆನಾದ್ರೂ ಇರಲಿ, ತಮ್ಮನ ಜೊತೆನಾದ್ರೂ ಇರಲಿ, ಒಟ್ಟು ಅಪ್ಪ ಅಮ್ಮನ ಚೆನ್ನಾಗಿದ್ರೆ ಸಾಕಲ್ವಾ? ಅವ್ರು ಇರೋ ಎಷ್ಟು ದಿನ ಕೇಳಿ ನೋಡೋಣ, ಇರೋ ಅಷ್ಟು ದಿನ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕಲ್ವಾ? ಹಾಗಾಗಿ ಯಾವುದೇ ಸಂಬಂಧ ಆಗಲಿ, ಅಪ್ಪ ಅಮ್ಮ ಆಗಲಿ, ಅಣ್ಣ ತಮ್ಮರಾಗಲಿ, ಯಾವುದನ್ನೇ ಆಗಲಿ, ನೀವು ಬೆಳೆಸ್ಕೊಂಡು ಬಂದ ರೀತಿಲಿ ಚೆನ್ನಾಗಿರತ್ತೆ. ನೀವು ಇದೇ ಮಕ್ಳಿಗೆ ನೀವು ಉದಾಹರಣೆ ಆಗಿ ಅವ್ರನ್ನ ಚೆನ್ನಾಗಿ ಬೆಳೆಸ್ಬೇಕಲ್ವಾ? ಅದೇ ಬಿಟ್ಟು ನೀವೇ ಈ ದಾರಿ ಹಿಡಿದ್ರೆ ಮಕ್ಕಳು ಅದೇ ದಾರಿನೇ ಹಿಡಿತಾರೆ ಅಲ್ವಾ? ಹಾಗಾಗಿ ಯಾವುದೇ ಆಗಲಿ, ಯಾರೇ ಆಗಲಿ, ಮೊದಲು ಸಂಬಂಧ ಅಂದರೆ ಏನು? ಸಂಬಂಧಕ್ಕೆ ಮೊದಲು ಬೆಲೆ ಕೊಡಿ, ಆಯಿತಾ? ನಾನು ಸುಮ್ಮನೆ ಅಂತ ಹೇಳ್ತಾ ಇರಲಿಲ್ಲ ಇದು. ಕಣ್ಣಾರೆ ನೋಡಿದ್ದೀನಿ ಇವೆಲ್ಲ ಸಂಬಂಧಗಳನ್ನು. ಸಂಬಂಧ ಅದು ಎಷ್ಟು ಹಾಳಾಗತ್ತೆ ಅಂದರೆ ತುಂಬಾ. ಮೊದಲು ಎಲ್ಲ ಚೆನ್ನಾಗೇ ಇರ್ತಾರೆ. ಯಾಕೆ ಆ ಥರ ನಾಟಕದ ಮುಖವಾಡ ಹಾಕಿರ್ತಾರೋ ಗೊತ್ತಿಲ್ಲ. ಪ್ರತಿಯೊಂದು ವಿಷಯದಲ್ಲೂ ಹಾಗೆಯೇ. ಅಪ್ಪ ಅಮ್ಮ ಆಗಿರಲಿ, ಅಣ್ಣ ತಮ್ಮರಾಗಿರಲಿ, ಅಣ್ಣ ಅತ್ತಿಗೆನಾಗಿರಲಿ, ಹಿಂದಿನ ಕಾಲದಲ್ಲಿ ಗಾದೆ ಮಾಡಿದ್ದಾರೆ, ಹುಟ್ತಾ ಅಣ್ಣ ತಮ್ಮಂದಿರು, ಬೆಳೀತಾ ಬೆಳೀತಾ ದಾಯಾದಿಗಳು ಅಂತ. ಆ ಸಂಬಂಧನ ಇದನ್ನ ಮಾಡ್ತಾರೆ, ನಿಜ ಮಾಡ್ತಾರೆ ಆ ಗಾದೆನೂ. ಆಮೇಲೆ ಅಣ್ಣ ನಮ್ಮವನಾದರೂ ಅತ್ತಿಗೆ ನಮ್ಮವಳಾಗಲ್ಲ ಅಂತ ಗಾದೆ ಮಾಡ್ತಾರೆ. ಅದನ್ನು ಕೂಡ ಇದನ್ನ ದೊಡ್ಡದಾಗೆ ಮಾಡ್ತಾರೆ. ಆ ಗಾದೆನೂ ನಿಜಾಗೆ ಆಗಾಗತ್ತೆ. ಅಕ್ಕ ತಂಗಿಯರು ಅಷ್ಟೇ. ಅಕ್ಕ ತಂಗಿಯರು ಮೊದಲಿಗೆ ಚೆನ್ನಾಗೇ ಇರ್ತಾರೆ. ನಾನು ಇದು ಎಲ್ಲರಲ್ಲೂ ಅಂತ ಹೇಳ್ತಾ ಇಲ್ಲ. ಆಲ್ಮೋಸ್ಟ್ 90%, ಮಿನಿಮಮ್ 70% ಆದರೂ ಪಕ್ಕಾ ಇದ್ದೇ ಇರ್ತದೆ ಇದು ಜಗಳ ಇವೆಲ್ಲವೂ. ಅಕ್ಕ ತಂಗಿಯರಲ್ಲೂ ಅಷ್ಟೇ. ಇವಾಗ ಅಕ್ಕ ತಂಗಿಯರು ಚೆನ್ನಾಗಿರ್ತಾರೆ, ಒಂದೊಂದ್ರಲ್ಲಿ ಅಕ್ಕ ತಂಗಿಯರು ಚೆನ್ನಾಗಿರ್ತಾರೆ, ಒಂದೊಂದ್ರಲ್ಲಿ ಅಕ್ಕ ತಂಗಿಯರು ಚೆನ್ನಾಗಿರಲ್ಲ. ಅಣ್ಣ ಅತ್ತಿಗೆನೂ ಅಷ್ಟೇ. ನಾದಿನಿಗಳು ಮನೆಗೆ ಬಂದರೆ ಅವ್ರಿಗೆ ಇವ್ರು ಮಾಡಬೇಕು ಅಂತ ಎಷ್ಟೊಂದು ಜನ ನಾದಿನಿಗಳಿಗೆ ಚೆನ್ನಾಗಿ ನೋಡ್ಕೊತಾರೆ. ಆದರೆ ಕೆಲವರಂತೂ ತಿರಸ್ಕಾರನೇ ಮಾಡಿಬಿಡ್ತಾರೆ. ಯಾಕೆ ಹಾಗೆ ಮಾಡಿಬಿಡ್ತಾರೆ ಹಾಗಾದರೆ? ಅದು ತಪ್ಪಲ್ವಾ? ಯಾಕೆ ಆ ಥರ ಯೋಚನೆ ಯಾಕೆ ಮಾಡೋದಿಲ್ಲ? ಈಗ ಅತ್ತೆ ಸೊಸೆನೂ ಹಾಗೆ. ಸರಿ, ಅಪ್ಪ ಅಮ್ಮ ಒಂದು ಮನೆಯಿಂದ ಹೆಣ್ಣು ತಂದಿದ್ದೀವಿ ಅಂತ ಅಂದಮೇಲೆ ಆ ಹೆಣ್ಮಗಳನ್ನ ನೋಡ್ಕೊಳ್ಳೋದ್ರ ಮೇಲೆ ಅವರಿಗೆ ಯೋಚನೆ ಇರಬೇಕಲ್ವಾ? ಒಂದು ಹೆಣ್ಮಗುನ ತಂದಿದ್ದೀವಿ, ನಾವು ಯಾಕೆ ಈ ಥರ ಮಾಡಬೇಕು? ಮನೆ ಬೆಳಗಕ್ಕೆ ಬಂದಿದ್ದಾಳೆ ಸೊಸೆ, ಮನೆ ಬೆಳಗಲಿ, ಚೆನ್ನಾಗಿರಲಿ ಅಂತ ನಾವು ಯೋಚನೆ ಮಾಡಬೇಕಲ್ವಾ? ಅವಳು ಏನು ಈಗ ಅಪ್ಪ ಅಮ್ಮ ಆದರೂ ಎಷ್ಟು ದಿನ ಇರ್ತಾರೆ? ಅವ್ರು ಮುಂದೆ ಬೆಳೆದ ಮೇಲೆ ಅವರೇ ಇರೋದು ಹೊರತು ಇವ್ರು ಇರೋದಿಲ್ಲ ಅಲ್ವಾ? ಹಾಗಾಗಿ ಅತ್ತೆ ಮಾವನೂ ಅಷ್ಟೇ. ಬಂದಂಥ ಹೆಣ್ಮಕ್ಳನ್ನಾಗಲಿ ಗಂಡು ಮಕ್ಳನ್ನಾಗಲಿ ಯಾರನ್ನೇ ಆಗಲಿ ಚೆನ್ನಾಗಿ ನೋಡ್ಕೊಳ್ಬೇಕು. ಒಬ್ರಿಗೊಂದು ಮಾಡಬಾರ್ದು ಅಲ್ವಾ? ನಾನು ಅದನ್ನೇ ಹೇಳ್ತಿರೋದು. ಯಾರಿಗೂ ಒಬ್ರಿಗೊಂದು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಸೊಸೆಯರನ್ನೇ ಆಗಿರಲಿ, ಹೆಣ್ಮಕ್ಳನ್ನೇ ಆಗಿರಲಿ, ಎಲ್ರನ್ನೂ ಒಂದೇ ಥರ ನೋಡ್ಕೊಳ್ಳಿ. ಇನ್ನೊಂದು ಥರ, ಕೆಲವ್ರು ಅತ್ತೆರು ಜೋರಾಗಿದ್ದರೆ ಸೊಸೆಯರು ಇನ್ನೂ ಜೋರಾಗಿರ್ತಾರೆ. ಅತ್ತೆರು ಪಾಪದವರಾಗಿರ್ತಾರಲ್ಲ, ಅವ್ರಿಗೆ ಸೊಸೆಯರು ಇನ್ನೂ ಜೋರು ಸಿಗ್ತಾರೆ. ಅದು ಯಾಕೆ ನಾಟಕದ ಮುಖವಾಡ ಹಾಕಿರ್ತಾರೋ ಗೊತ್ತಿಲ್ಲ. ಫಸ್ಟಿಗೆ ಎಷ್ಟು ನಾಜೂಕಾಗಿ ಮಾತಾಡ್ತಾರೆ ಅಂದರೆ, ದೇವರೇ, ಅದ್ರ ಬಗ್ಗೆ ಕನಸಲ್ಲೂ ಯೋಚನೆ ಮಾಡೋಕ್ಕಾಗಲ್ಲ, ಅಷ್ಟು ನಾಜೂಕಾಗಿರ್ತಾರೆ. ಆಮೇಲೆ ಯಾಕೆ ಚೇಂಜ್ ಆಗ್ತಾರೆ ಹಾಗಾದರೆ? ಯಾಕೆ ಚೇಂಜ್ ಆಗ್ತಾರಂತ ನಿಜವಾಗ್ಲೂ ಅರ್ಥ ಆಗಲ್ಲ. ಮಾತ್ರ ಭಾರಿ ತುಂಬಾ ಚೇಂಜ್ ಆಗ್ತಾರೆ. ಆ ನಾಟಕದ ಮುಖವಾಡ ಹಾಕಿ ಯಾಕೆ ಬದುಕಬೇಕು ಅಲ್ವಾ? ಎಷ್ಟು ಅಂದರೆ, ನಾನು ನೋಡಿರೋದಕ್ಕೆ ಹೇಳ್ತಾ ಇರೋದು ಬಿಟ್ಟರೆ ಬೇರೆ ಏನು ಉದ್ದೇಶದಿಂದ ಅಲ್ಲ. ಸರಿ, ರೀಲ್ಸು ಅವು ಇವು ನೋಡ್ತಿರಲ್ವಾ? ಅದರಲ್ಲಿ ಹೆಚ್ಚು ನೋಡಿರುವಂಥ ವಿಷಯಗಳನ್ನೇ ತುಂಬ ಇರ್ತವೆ. ಅವರು ಒಂದು ರೀಲ್ಸ್ ಮಾಡೋದಕ್ಕೆ ಇರ್ಬೋದು, ಆದರೆ ಅದು ಒಳ್ಳೆಯ ರೀತಿಲೇ ಹೇಳಿರ್ತಾರೆ ಅಲ್ವಾ? ಅತ್ತಿಗೆ ಬಂದರೆ, ನಾದಿನಿ ಬಂದರೆ ಮನೆಗೆ ಇದನ್ನ ಮಾಡೋದು, ಹಂಗೆ ಮಾಡೋದು, ಹಿಂಗೆ ಮಾಡೋದು. ಸರಿ, ಅವರು ಆದರೂ ಅಷ್ಟೇ. ಅತ್ತೆ ಮಾವ, ಯಾಕೆ ಅತ್ತೆ ಮಾವನ ಅಪ್ಪ ಅಮ್ಮನ ಥರ ನೋಡೋಕ್ಕಾಗಲ್ವಾ? ಅವ್ರ ಹೆತ್ತ ಅಪ್ಪ ಅಮ್ಮ ಮಾತ್ರ ಅಪ್ಪ ಅಮ್ಮನಾಗಾದರೆ, ಬೇರೆಯವ್ರು ಯಾರು ಅತ್ತೆ ಮಾವ ಯಾಕೆ ಅಪ್ಪ ಅಮ್ಮ ಆಗೋಕ್ಕಾಗಲ್ಲ? ಅವ್ರನ್ನ ಯಾಕೆ ಆ ದೃಷ್ಟಿಲಿ ನೋಡಲ್ಲ? ಈಗ ಅತ್ತೆ ಮಾವ ಒಂದು ಮಾತು ಬೈದರು ಅಂದ ತಕ್ಷಣವೇ ಅವ್ರಿಗೆ ಬೇಜಾರಾಗತ್ತೆ. ಅದೇ ಅಪ್ಪ ಅಮ್ಮ ಬೈದರೆ ಬೇಜಾರಾಗಲ್ವಾ? ಯಾಕೆ ಆ ಥರ ಮಾಡಬೇಕು? ಎಲ್ರಿಗೂ ಒಂದೇ ದೃಷ್ಟಿನೇ ಇರಬೇಕು, ಒಂದೇ ಥರ ಇರಬೇಕು. ಈಗ ಹೆಣ್ಮಕ್ಳಿಗೆ ತವ್ರ ಮನೆ ಅಂದರೆ ಆಸೆ ಇರತ್ತೆ. ಯಾರಿಗೆ ಆಸೆ ಇರಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ತವ್ರ ಮನೆ ಅಂದರೆ ತುಂಬಾ ಆಸೆ ಇರುತ್ತೆ. ಹಾಗಂತ ಹೇಳಿ ಗಂಡನ ಮನೆ ಬಿಟ್ಕೊಡೋಕ್ಕಾಗತ್ತಾ? ಬಿಟ್ಕೊಡೋಕ್ಕಾಗಲ್ಲ. ಯಾವುದೇ ಹೆಣ್ಮಕ್ಳಿಗಾಗಲಿ ಗಂಡನ ಮನೆ ಎಷ್ಟು ಮುಖ್ಯನೋ ತವ್ರ ಮನೆಯೂ ಅಷ್ಟೇ ಮುಖ್ಯ ಆಗಿರುತ್ತೆ. ಯಾಕೆ? ನಿಮ್ಮ ಅತ್ತೆ ಮಾವರು ಜೋರಾದರೆ, ಅತ್ತೆ ಮಾವ ಜೋರಾಗಿದ್ದರೆ ಅವ್ರನ್ನ
ಸರಿ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಿಂದಾಗಿರುತ್ತಲ್ವ. ಕೆಲವರು ಜೋರೇ ಆಗಿರಲ್ಲ, ಅವರು ಒಳ್ಳೆಯವರಾಗಿರ್ತಾರೆ, ಅವ್ರನ್ನ ಕೆಟ್ಟವರಾಗಿ ಮಾಡ್ಕೊಳ್ಳೋ ಜವಾಬ್ದಾರಿನೂ ನಿಮ್ಮದೇ ಆಗಿರುತ್ತೆ. ಯಾಕೆ ಆ ಥರ ಮಾಡ್ಕೊಳ್ಬೇಕು? ಅವ್ರನ್ನೂ ಒಳ್ಳೆಯವರಾಗಿಟ್ಟು, ಅದು ನಿಮ್ಮ ಸಂಸಾರ, ತವ್ರ ಮನೆಗೆ ಮಹತ್ವ ಕೊಡೋದು ಓಕೆ. ಅದು ನಿಮ್ಮ ಗಂಡನ ಮನೆಗೆ ಹೋದ್ಮೇಲೆ ಅದು ನಿಮ್ಮ ಸಂಸಾರ, ನೀವು ಅದನ್ನು ಚೆನ್ನಾಗಿ ನೋಡ್ಕೊಬೇಕು. ಅದು ಬಿಟ್ಕೊಂಡು ನೀವೇ ಅದನ್ನು ಹಾಳು ಮಾಡಿದರೆ ಹೇಗಿರುತ್ತೆ? ನೋಡಿದವ್ರ ಬಾಯಿಗೆಲ್ಲ ಹೇಗೆ ಅನಿಸತ್ತೆ? ನಿಮ್ಮ ಸಂಸಾರ, ನೀವು ನೆಟ್ಟಗಿರಬೇಕು, ನೀವು ಚೆನ್ನಾಗಿರಬೇಕು. ಒಂದು ಮನೆ ಅಂದಮೇಲೆ ಮನೆ ಕಟ್ಟೋದಕ್ಕೆ ಅಡಿಗಡೆ ಪಾಯ ಹಾಕಬೇಕು. ಪಾಯ ಅನ್ನೋದು ಅಪ್ಪ ಅಮ್ಮ ಅಥವಾ ಅತ್ತೆ ಮಾವ ಆಗಿರ್ತಾರೆ. ಅದಕ್ಕೆ ಗೋಡೆ ಕಟ್ತೀರ ಗೊತ್ತಾ? ಆ ಗೋಡೆ ನೀವಾಗಿರ್ತೀರ, ಅಂದರೆ ಗಂಡ ಹೆಂಡ್ತಿ. ಅಪ್ಪ ಅಮ್ಮ ಬಿಟ್ಟು ಅವ್ರ ಮಕ್ಕಳು, ಅಂದರೆ ಮಗ ಸೊಸೆ ಆಗಿರ್ತೀರ. ಅದ್ರ ಮೇಲೆ ಹಂಚಿರ್ತಾವಲ್ಲ, ಹಂಚು ನಿಮ್ಮ ಮಕ್ಕಳಾಗಿರ್ತಾರೆ. ಯೋಚನೆ ಮಾಡಿ, ಈ ಮೂರರಲ್ಲಿ ಯಾರು ಸರಿ ಇಲ್ಲ ಅಂದರೆ ಒಂದು ಮನೆ ಆಗತ್ತಾ? ಪಾಯ ನೆಟ್ಟಗಿಲ್ಲ ಅಂದರೆ ಗೋಡೆ ಸರಿಯಾಗಿ ಕೂರತ್ತಾ? ಅದೇ ಥರ ಅಪ್ಪ ಅಮ್ಮ ಸರಿ ಇಲ್ಲ ಅಂದರೆ ಗೋಡೆ ನೆಟ್ಟಗೆ ನಿಲ್ಲತ್ತಾ? ಈಗ ಸರಿ, ನೀವು ನೆಟ್ಟಗಿಲ್ಲ ಅಂದರೆ ನಿಮ್ಮ ಮೇಲಿರೋ ಹಂಚು ನೆಟ್ಟಗಿರತ್ತಾ? ಅಂದರೆ ನಿಮ್ಮ ಮಕ್ಕಳು ನೆಟ್ಟಗಿರ್ತಾರ ಗೋಡೆ ಸರಿ ಇಲ್ಲ ಅಂದರೆ? ಇರಲ್ಲ ಅಲ್ವಾ? ಅದೇ ಥರ ಒಂದು ಮನೆ ಅಂದಮೇಲೆ ಪಾಯನೂ ಹಾಗೆ ಗಟ್ಟಿ ಇರಬೇಕು, ಗೋಡೆನೂ ಗಟ್ಟಿ ಇರಬೇಕು, ಮೇಲೆ ಹಾಕಿರೋ ಚಾವಣಿನೂ ಅಷ್ಟೇ ಗಟ್ಟಿಯಾಗಿರಬೇಕು. ಅದೇ ಥರ ಅಪ್ಪ ಅಮ್ಮನೂ ಅತ್ತೆ ಮಾವನೂ ಅವರೂ ಗಟ್ಟಿಯಾಗಿರಬೇಕು. ಗಂಡ ಹೆಂಡತಿ ಆದಂಥ ನೀವು ಅವರೂ ಗಟ್ಟಿಯಾಗಿರಬೇಕು. ಮಕ್ಕಳನ್ನೂ ಮುಂದೆ ಚೆನ್ನಾಗಿ ನೋಡ್ಕೊಬೇಕು. ಅದು ಬಿಡ್ತಾರೆ ಸಂಬಂಧಗಳನ್ನು ಹಾಳು ಮಾಡೋದ್ರಲ್ಲಿ ಎತ್ತಿದ ಕೈ ಮುಂದಾಗಿರ್ತಾರೆ. ಯಾಕೆ ಈ ಥರ ಬುದ್ಧಿ ಕಲಿತೀರಾ ಎಲ್ರೂ ಅಲ್ವಾ? ಯಾಕೆ ಎಷ್ಟೊಂದು ಕೆಟ್ಟವರಾಗಿರ್ತೀರ ನಿಜವಾಗ್ಲೂ ಅರ್ಥ ಆಗಲ್ಲ. ಎಷ್ಟೊಂದು ತುಂಬಾ ಇದನ್ನ ಮಾಡಿರ್ತಾರೆ. ಸುಮ್ಮನೆ ಯಾಕೋ ಸಣ್ಣ ಪುಟ್ಟ ಮನಸ್ತಾಪಗಳು. ಸರಿ, ಅವರು ಅಪ್ಪ ಅಮ್ಮ ಬೈದರು, ಅತ್ತೆ ಮಾವ ಹಾಕ್ಕೊಂಡು ಅವ್ರು ಬೈದರು ಅಂದ್ಕೊಳ್ಳಿ. ಅದು ಯಾವ ಕಾರಣಕ್ಕೋಸ್ಕರ ಬೈದಿರ್ತಾರೆ ನಿಮಗೆ ಹಾಗಾದರೆ? ಅದ್ರನ್ನ ಯೋಚನೆ ಮಾಡೋದಿಲ್ಲ ಅಲ್ವಾ? ನಿಮ್ಮ ತಪ್ಪಿದ್ರೆ ಬೈದಿರ್ತಾರೆ, ಸರಿ ಇದ್ರೆ ಸರಿ, ಒಂದು ತಪ್ಪು ಓಕೆ, ಬೈದಿರ್ತಾರೆ, ಅದ್ರನ್ನ ಅರ್ಥ ಮಾಡ್ಕೊಳ್ಳಿ. ಅದು ಯಾಕೆ ಬೈದಿರ್ತಾರಂತ ಊಹೆ ಮಾಡ್ಕೊಳ್ಳಿ. ಅವರು ಎಲ್ಲರ ಮನೆಯಲ್ಲೂ ಇದ್ದವರೆ, ಎಲ್ಲ ಅತ್ತೆ ಮಾವರು ಹೇಳ್ತಾನೆ ಇರ್ತಾರೆ. ಅದ್ರ ತಕ್ಕನಾಗಿ ನಾವು ಮಾಡ್ತಾ ಕೂತ್ಕೊಂಡ್ರೆ ಅದು ಎಲ್ಲಿ ಸಂಬಂಧ ಉಳಿತದೆ? ಯೋಚನೆ ಮಾಡಿ ನೋಡೋಣ. ಎಷ್ಟೊಂದು ಸಂಬಂಧಗಳು ಹಾಳಾಗ್ತಿರೋದೇ ಇಲ್ಲಿ. ಇದೇ ಸಂಬಂಧದಿಂದ ಎಲ್ಲರೂ ದೂರ ಆಗ್ತಾರೆ ಹೊರತು ಯಾರೂ ಹತ್ರ ಆಗಲ್ಲ. ನಿಮಗೆ ಈಗ ಗೊತ್ತಾಗಲ್ಲ, ಮುಂದೆ ಇದೇ ನಿಮಗೂ ಕೂಡ ಮಗಳು ಹುಟ್ಟಲಿ, ಆಗ ಆ ಮಗನಿಗೂ ಮದುವೆ ಮಾಡಿ ಆ ಮಗನಿಗೆ ಸೊಸೆ ಬರ್ತಾಳಲ್ಲ, ಆಗ ಅದ್ರ ಬೆಲೆ ಅರ್ಥ ಆಗತ್ತೆ. ಯಾರಿಗೂ ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ, ಯಾವತ್ತೂ ಬಿಡಲ್ಲ. ಯಾಕಂದರೆ ಎಲ್ಲಿಂದನಾದ್ರು ಬಂದೇ ಬರುತ್ತೆ, ಅದು ನಿಜ. ಇನ್ನು ಕೆಲವ್ರು ಇರ್ತಾರೆ ದುಡುಕು ಬಿಟ್ಟು ವಿಷ ತಗೊಳ್ಳೋದು. ಫ್ಯಾಮಿಲಿಲಿ ಬಂದ ತಕ್ಷಣ ದುಡುಕು ಬಿಡೋದು, ವಿಷ ತಗೊಳ್ಳೋದು. ಯಾಕೆ ಆ ಥರ ಮಾಡ್ತೀರಾ ಹೇಳಿ ನೋಡೋಣ? ಅತ್ತೆ ಮಾವರು ಬೈದರು ಅಂತ ಹೇಳಿ ಹೋಗಿ ವಿಷ ತಗೊಂಡು ನೀವು ಆತ್ಮಹತ್ಯೆ ಮಾಡ್ಕೊಂಡ್ರೆ ನಿಮಗೆ ಹುಟ್ಟಿರೋ ಮಕ್ಕಳು ಏನು ಮಾಡಬೇಕು? ಪಾಪ ಆ ಮಕ್ಕಳು ತಾಯಿ ಇಲ್ಲ ಅಂತ ಹೇಳಿ ಅವು ಎಷ್ಟು ಯೋಚನೆ ಮಾಡಬೇಕು? ಅದ್ರ ಬಗ್ಗೆ ಯೋಚನೆ ಆಗಲ್ಲ. ನಿಮಗೆ ಜೀವನದಲ್ಲಿ ಜಿಗುಪ್ಸೆ ಬಂತು, ಸತ್ತೋಗ್ಬಿಟ್ರು, ಸಾಯ ನಿರ್ಧಾರ ಮಾಡಿಬಿಟ್ರು. ಯಪ್ಪ ದೇವರೇ, ಎಲ್ಲಿದೆ ಈ ಸಂಬಂಧ? ಯೋಚನೆ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ಹೇಳೋದು, ಯಾವುದಕ್ಕೂ ದುಡುಕಬೇಡಿ, ಏನು ಬಿಡಬೇಡಿ. ಕೋಪದಲ್ಲಿ ಕುಯ್ಕೊಂಡಿದ್ದ ಮಗು ಯಾವತ್ತೂ ಬರಲ್ಲ, ಆಯಿತಾ? ಯಾರೇ ಆಗಿರಲಿ ತಾಳ್ಮೆಯಿಂದ ಯೋಚನೆ ಮಾಡಿ, ಯಾಕೆ ಹೇಳಿದರು ಅನ್ನೋದು ಯೋಚನೆ ಮಾಡಿ. ಸುಮ್ಮನೆ ಎಲ್ಲರ ಮೇಲೂ ಇಲ್ಲ ಸಲ್ಲದ ಅಪವಾದ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಯಾವತ್ತೂ ಯಾರನ್ನೂ ಸುಮ್ಮನೆ ಬಿಡಲ್ಲ. ಹೇಳಿರ್ತೀನಿ ಕೇಳಿ. ನೀವು ಸೊಸೆ ಜಾಗದಲ್ಲಿತ್ತು ಅತ್ತೆನ ನೀವು ಗರ್ವದಿಂದ ದುರಂಕಾರದಿಂದ ಎದುರಿಸ್ಬೋದು. ಆದರೆ ನಿಮಗೂ ಒಂದು ಮಗ ಇದ್ದು ಅವನಿಗೂ ಸೊಸೆ ಬಂದಮೇಲೆ ಅದ್ರ ಪಾಠ ನೀವು ಕಲಿತೀರ. ಯಾವ ಕಾರಣಕ್ಕೂ ಯಾವುದಕ್ಕೂ ಬಿಡೋದೇ ಇಲ್ಲ, ಆಯಿತಾ? ಅದಕ್ಕೆ ಹೇಳೋದು, ಇರೋಷ್ಟು ದಿನ ಚೆನ್ನಾಗಿರಿ. ಯಾಕೆ ಸರಿ, ಈಗ ಒಂದು ಹೆಣ್ಣು ಅದಕ್ಕೆ ಅಣ್ಣ ಈಗ ನಾದಿನಿ ಇರ್ತಾರೆ. ಅವ್ರ ಮನೆಗೆ ಬಂದು ಅವ್ರು ಇದನ್ನ ನೋಡಿದ ತಕ್ಷಣ ಅವ್ರನ್ನೂ ಕೇವಲವಾಗಿ ನೋಡ್ತೀರ. ಅದೇ ನಿಮಗೂ ಮಗಳಾದ್ಮೇಲೆ ನಿಮ್ಮ ಮಗಳು ನಿಮ್ಮ ಮನೆಗೆ ಬಂದಮೇಲೆ ಅವ್ರನ್ನ ಕೇವಲವಾಗಿ ನೋಡಿದ್ರೆ ಅವರಿಗೆ ಯಾವಾಗ ನಿಮಗೆ ನೋವಾಗಲ್ವಾ? ನನ್ನ ಮಗಳು ತವ್ರ ಮನೆಗೆ ಬಂದಳು, ನನ್ನ ಸೊಸೆ ನನ್ನ ಮಗಳಿಗೆ ಅವಮಾನ ಮಾಡಿದ್ಲು, ಹಾಗೆ ಅಂತ ಯೋಚನೆ ಆಗಲ್ವಾ? ಇದೇ ಥರ ಎಷ್ಟೊಂದು ಸಂಬಂಧಗಳು ಹಿಂಗೆ ಆಗೋದು. ಬಂದುಬಿಟ್ಟು ನಾನು ಅಣ್ಣರಿಗೆ ಹೇಳಿದ್ರೆ ಸುಮ್ಮನೆ ಅಣ್ಣನ ಸಂಸಾರ ಹಾಳಾಗತ್ತೆ, ಹಂಗೆ ಮಾಡಿದ್ದು ಹಿಂಗೆ ಮಾಡಿದ್ದು
ಹೇಳೋಕ್ಕೆ ಹೋಗಲ್ಲ. ಯಾಕೆ ಗೊತ್ತಾ, ಯಾರೇ ಆಗಿರಲಿ ಚೆನ್ನಾಗಿರಲಿ ಅಂತ ಬಯಸ್ತಾರೆ. ಇದು ಯಾರಿಗೆಷ್ಟು ಒಳ್ಳೇದಾಗತ್ತೋ ಇಲ್ಲೋ ಗೊತ್ತಿಲ್ಲ, ಯಾರಿಗೆಷ್ಟು ಅರ್ಥ ಆಗತ್ತೋ ಗೊತ್ತಿಲ್ಲ. ಅರ್ಥ ಆಗೋದಿಗೆ ಎಲ್ಲರಿಗೂ ಅರ್ಥ ಮಾಡ್ಕೊಳ್ಳಿ, ಸಂಬಂಧ ಅನ್ನೋದು ಉಳಿಸ್ಕೊಳ್ಳಿ ಆಯಿತಾ. ಒಂದು ಹೆಣ್ಣಿಗೆ ಗಂಡನ ಮನೆಯೂ ಅಷ್ಟೇ ಮುಖ್ಯ, ತವ್ರ ಮನೆಯೂ ಅಷ್ಟೇ ಮುಖ್ಯ. ಪ್ರತಿಯೊಂದನ್ನು ಉಳಿಸ್ಕೊಂಡು ಕಾಪಾಡಿಕೊಂಡು ಅತ್ತೆ ಮಾವ ಎಷ್ಟು ಮುಖ್ಯನೋ ಅಪ್ಪ ಅಮ್ಮನೂ ಅಷ್ಟೇ ಮುಖ್ಯ. ಯಾವ ಕಾರಣಕ್ಕೂ ಅಪ್ಪ ಅಮ್ಮನ ಅತ್ತೆ ಮಾವನ್ನ ತಿರಸ್ಕಾರ ಮಾಡಬೇಡಿ. ಸೊಸೆ ಅತ್ತೆ ಮಾವನ್ನ ಅನಾಥಾಶ್ರಮಕ್ಕೆ ಕಳಿಸೋದು ಹಂಗೆ ಹಿಂಗೆ ಮಾಡಬೇಡಿ ಆಯಿತಾ. ಅವ್ರು ಇರೋ ಅಷ್ಟು ದಿನ ಇದ್ದು ಚೆನ್ನಾಗಿ ನೋಡ್ಕೊಳ್ಳಿ ಆಯಿತಾ. ಯಾಕಂದರೆ ಮುಂದೊಂದು ದಿನ ನೀವು ಅತ್ತೆ ಆಗ್ಬೋದು. ಅದಕ್ಕೆ ನೆನಪಿರಲಿ, ಅಮ್ಮ ಆಗಿರ್ತೀರ, ಅತ್ತೆ ಆಗಿರ್ತೀರ. ಮುಂದೊಂದು ದಿನ ಈ ಕಷ್ಟ ನಿಮಗೂ ಬರ್ಬೋದು. ಕರ್ಮ ಅನ್ನೋದೊಂದು ಯಾವತ್ತೂ ಬಿಡಲ್ಲ. ನೀವು ಎಷ್ಟಾಗತ್ತೋ ಅಷ್ಟು ನೀಟಾಗಿ ನೋಡ್ಕೊಳ್ಳಿ. ಈ ಮಾತು ಅರ್ಥ ಆಗಿದ್ದರೆ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ನಾನು ಇಲ್ಲಿಗೆ ಸಾಕು ಮಾಡ್ತೀನಿ. ಯಾಕಂದರೆ ನಾನು ಒಂದು ಮನೆಗೆ ನಾನು ಒಂದು ಸೊಸೆನೆಯ, ಒಂದು ಮನೆಗೆ ನಾನು ಒಂದು ಮಗಳೆಯ. ಹಾಗಾಗಿ ನಾನು ಹೇಳ್ತಿರೋದು, ನನಗೂ ಒಬ್ಬಳು ಮಗಳು ಹುಟ್ಟಿದ್ದಾಳೆ. ಅದಕ್ಕೆ ಹೇಳ್ತಿರೋದು ಈ ಮಾತುಗಳನ್ನು. ಇದರಲ್ಲಿ ಏನು ತಪ್ಪಿರುತ್ತೋ, ಎಷ್ಟು ಸರಿ ಇರುತ್ತೋ ಅದು ನಿಮಗೆ ಬಿಟ್ಟಿದ್ದು. ಯಾಕಂದರೆ ಅರ್ಥ ಮಾಡ್ಕೊಳ್ಳೋರಿಗೆ ಇಲ್ಲ ನಾನು ಹಾಗೆ ಇರ್ತೀನಿ, ಇವರೇನು ಹೇಳ್ಕೊಂಡಿರ್ತಾರೆ, ನಾನು ಅವಕ್ಕೆಲ್ಲ ಬೆಲೆ ಕೊಡಲ್ಲ ಅನ್ನೋರಿಗೆ ಏನು ಮಾಡೋಕ್ಕಾಗಲ್ಲ. ಇಲ್ಲ, ನಾನು ಹೇಳಿರೋ ಮಾತು ಸತ್ಯ ಅಂದ್ಕೊಂಡು ಅರ್ಥ ಮಾಡ್ಕೊಂಡವರಿಗೆ ನಿಜವಾಗ್ಲೂ ಒಳ್ಳೆಯದಾಗತ್ತೆ. ಆ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತೆ ಲಾಸ್ಟ್ ಒಂದು ಮಾತು ಹೇಳ್ತೀನಿ. ಈ ಮಾತುಗಳನ್ನೆಲ್ಲ ಕಡೆಗಣಿಸಿ ದುರಹಂಕಾರದಿಂದ ಇರೋರಿಗೆ ಯಾವತ್ತೂ ದೇವರು ಶಿಕ್ಷೆ ಕೊಡದೆ ಬಿಡೋದೇ ಇಲ್ಲ. ಅವ್ರವ್ರ ಕರ್ಮ ಅವ್ರವ್ರು ಅನುಭವಿಸ್ತಾರೆ. ಅದಕ್ಕೆ ಹೇಳಿದ್ದು, ಇರೋ ತನಕ ಚೆನ್ನಾಗಿರಿ, ಎಲ್ರೂ ಖುಷಿಯಾಗಿ ನೋಡ್ಕೊಳ್ಳಿ. ನಾಲ್ಗೆ ಇದೆ ಅಂತ ಹೇಳಿ ಯಾವತ್ತೂ ನಾಲ್ಗೆನ ಸದ್ರ ಬಿಡಬೇಡಿ. ಎಲುಬಿಲ್ಲದ ನಾಲಿಗೆ ಏನೇನೋ ನುಡಿದ್ಬಿಟ್ಟು ಸಂಬಂಧಗಳನ್ನು ಹಾಳು ಮಾಡಿಬಿಡತ್ತೆ. ಅದಕ್ಕೆ ಹೇಳೋದು, ನಾಲ್ಗೆ ಅನ್ನೋದು ನಮ್ಮ ಹಿಡಿತದಲ್ಲಿ ಇರಬೇಕು. ಮಾತಾಡಬೇಕು, ಯಾವಾಗ ಹೆಂಗೆ ಮಾತಾಡ್ಬೇಕು ಅನ್ನೋದು ಯೋಚನೆ ಮಾಡಬೇಕು.